ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನನಗೆ ಒಂದು ಆರ್ಡ್ರ್ ಇತ್ತು, ಎಡೆ ಇಡೋದಂತ. ಎಡೆ ಇಡಲಿಕ್ಕೆ ಸ್ವಲ್ಪ ಇದನ್ನೆಲ್ಲ ಮಾಡಿಕೊಡಿ ಅಂತ ಹೇಳಿದರು. ಕರ್ಚಿಕಾಯಿ, ರವೆ ಉಂಡೆ ಮತ್ತು ಇದು ಒಬ್ಬಟ್ಟು ಅಷ್ಟನ್ನು ಅದು ಮಾಡಿದ್ದೀನಿ. ಮಾಡಿ ಈ ಕಡೆಗೆ ನಮ್ಮದು ಡೈಲಿ ಇದು ಇರುತ್ತಲ್ಲ ರವೆ ಉಂಡೆ ಮಾಡೋದು, ಅದನ್ನು ಮಾಡಿದೆ. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ತೊಳೆದು ಈಗ ಅಡುಗೆ ಮಾಡಬೇಕು. ಅಡುಗೆಗೆ ಏನು ಮಾಡೋದಂತ ನೋಡ್ತಾಯಿದ್ದೀನಿ. ಇದು ದಂಟಿನ ಸೊಪ್ಪು ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಪಾಲಕ್ಕು ನಾಳೆ ಏನಾದರೂ ಬೇರೆ ರೆಸಿಪಿ ಮಾಡಬೇಕು. ಅದನ್ನು ಮಾಡುವಾಗ ನಾನು ತೋರಿಸ್ತೀನಿ ನೋಡಿ. ಇದೇ ಅವ್ರದ್ದು ಇದು ಆರ್ಡ್ರು. ಸ್ವಲ್ಪ ರವೆ ಉಂಡೆ ಮತ್ತು ಇದು ಒಬ್ಬಟ್ಟು ಮತ್ತು ಕರ್ಚಿಕಾಯಿ ಮೂರನ್ನು ಮಾಡಿ ಕೊಡಬೇಕಿತ್ತು. ಅದನ್ನು ಮಾಡಿದೆ. ಇದು ಕರ್ಚಿಕಾಯಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅವರು ಬಂದು ತೊಗೊಂಡು ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಕರ್ಚಿಕಾಯಿ ಎಲ್ಲ ಚೆನ್ನಾಗಾಗಿದೆ. ಒಬ್ಬಟ್ಟು ನೋಡಿ ಹಾಗಾಗಿದೆ ಅಂತ. ಇದು ರವೆ ಲಾಡು ಮತ್ತು ಒಬ್ಬಟ್ಟು ಪ್ಯಾಕ್ ಮಾಡಿ ಕೊಡಬೇಕು ಅವರಿಗೆ. ಅವರು ಬರ್ತಾಯಿದ್ದಾರೆ ಒಯ್ಯಲಿಕ್ಕೆ. ಬರ್ತಾಯಿದ್ದಾರೆ ಇವಾಗ. ಇಷ್ಟನ್ನು ನಾನು ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ. ಇದೇ ವಿಡಿಯೋ ಮಾಡ್ಕೊಳ್ಳುವ ಅಂತ ಮಾಡ್ತಾಯಿದ್ದೀನಿ. ಇಷ್ಟನ್ನು ಮಾಡಿ ಮುಗಿಸೋದ್ರೊಳಗೆ ಅದೇ ಮತ್ತೊಂದು ಇದು ಇತ್ತು ಆರ್ಡ್ರು, ಅದನ್ನು ಕೂಡ ಮಾಡ್ತಾಯಿದ್ದೆ. ಇದಾದಮೇಲೆ ಅದನ್ನು ಮಾಡಿದೆ. ಆ ಆರ್ಡ್ರನ್ನು ಮಾಡಿ ಇಟ್ಟಿದ್ದೀನಿ. ಈಗ ದಂಟಿನ ಪಲ್ಯ ಮಾಡುವ ಅಂತ ಇದನ್ನು ದಂಟನ್ನು ಹೆಚ್ಕೊಂಡಿದ್ದೀನಿ. ಸಣ್ಣಕ್ಕೆ ನೋಡಿ, ಇಷ್ಟು ಸಣ್ಣಕ್ಕಾಗಿ ಹೆಚ್ಕೊಂಡು ತೊಳೆದು ಒಂದು 3-4 ಸಲ ತೊಳೆದಿದ್ದೀನಿ. ತೊಳೆದಿಟ್ಟು ಈಗ ಬೆಳ್ಳುಳ್ಳಿಯನ್ನು ಸುಲಿತಾ ಇದ್ದೀನಿ. ಅದಕ್ಕೇನಿಲ್ಲ, ಬೆಳ್ಳುಳ್ಳಿ ಒಗ್ಗರಣೆ ಮತ್ತು ಹಸಿಮೆಣಸು, ಜೀರಿಗೆ ಸ್ವಲ್ಪ ಮತ್ತು ಉಪ್ಪು, ಅರಿಶಿಣ ಪುಡಿ ಇಷ್ಟನ್ನೇ ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇಷ್ಟೇ ಮಾಡಿದರೆ ಸಾಕು. ಇದ್ರ ಜೊತೆಗೆ ಚಪಾತಿ ಮಾಡ್ತಾಯಿದ್ದೀನಿ. ಅನ್ನ ಮಾಡಿದ್ದು ಇತ್ತು, ನಿನ್ನೆಯಿಂದ ಅನ್ನ ಸ್ವಲ್ಪ ಉಳಿದಿತ್ತು. ಅದಕ್ಕೆ ಮತ್ತು ಅನ್ನ ಮಾಡಲಿಲ್ಲ. ಮತ್ತು ಚಟ್ನಿ ಮಾಡಿದ್ದೀನಿ, ಕಾಯಿ ಚಟ್ನಿ ಮಾಡಿ ಇಟ್ಟಿದ್ದೀನಿ. ಇಷ್ಟೇ ಸಾಕು ಅಂತ. ಇದು ದಂಟಿನ ಸೊಪ್ಪು ಹೇಗೆ ಮಾಡೋದು, ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ ಇದು. ಮತ್ತು ಇಷ್ಟು ಸೊಪ್ಪಿದ್ರೆ ಅದು ಇಷ್ಟೇ ಸ್ವಲ್ಪನೇ ಆಗೋದು. ಅದು ಈಗ ನೋಡಿ, ಇದಕ್ಕೆ ಇದು ಬೆಳ್ಳುಳ್ಳಿ ಜಜ್ಕೊಳ್ತಾ ಇದ್ದೀನಿ. ಗ್ಯಾಸ್ ಕಟ್ಟೆನ ಇಷ್ಟೇ ಒರೆಸಿದ್ರು ಮತ್ತೆ ಅಷ್ಟೇ ಆಗುತ್ತೆ. ಅದು ಒರೆಸ್ತಾನೆ ಇರಬೇಕು. ಒಂದು ಇದರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈಗ ಹಸಿಮೆಣಸು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಜೀರಿಗೆ ಸ್ವಲ್ಪ ಅರಿಶಿನ ಇದು ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ.
ಈಗ ಕಟ್ ಮಾಡಿದ್ದು ಇದು ದಂಟಿನ ಸೊಪ್ಪಿದೆಯಲ್ಲ ಅದನ್ನು ಹಾಕ್ಕೊಡ್ತಾ ಇದ್ದೀನಿ. ತೊಳೆದಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸಿ ಮುಚ್ಚಿಟ್ರೆ ಆಯಿತು. ನೋಡಿ, ನೀರು ಹಾಕಬಾರ್ದು ಇದಕ್ಕೆ. ಎಷ್ಟು ಟೇಸ್ಟ್ ಆಗ್ತದೆ ಅಂದರೆ ತಿಂದರೆ ಇದು ಚಪಾತಿ ಜೊತೆಗೆ ಚೆನ್ನಾಗಾಗುತ್ತೆ. ಇಷ್ಟೇ ಮಾಡೋದು ನಾನು ಮಾಡೋದು ಹೀಗೆಯಾ. ಇದು ದಂಟಿನ ಸೊಪ್ಪಿನ ಪಲ್ಯ ಚಪಾತಿ ಮಾಡ್ತಾಯಿದ್ದೀನಿ ಇವಾಗ. ಪಲ್ಯ ಚಪಾತಿ ಆಗಿದೆ ನೋಡಿ, ಇಷ್ಟೇ ಸ್ವಲ್ಪನೇ ಆಗ್ತದೆ ಅದು. ಪಲ್ಯ ನೋಡಿ ಎಷ್ಟಾಗಿದೆ, ಚಪಾತಿ ಆಗಿದೆ. ಅನ್ನ ಇದೆ ಮತ್ತು ಕೆಂಪು ಚಟ್ನಿ ಅರ್ದಿಟ್ಟಿದ್ದೀನಿ. ಪಲ್ಯ, ಚಪಾತಿ ಮತ್ತು ಕಾಯಿ ಚಟ್ನಿ. ಅನ್ನ ತೊಗೊಂಡಿಲ್ಲ, ಅನ್ನ ಕಡೆಗೆ ತೊಗೊಳ್ತೀನಿ. ನನ್ನ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.